ಕಳೆದ 2 ವರ್ಷಗಳಿಂದ ಕೈ ಹಿಡಿದು ಪ್ರೇಮ ಪಕ್ಷಿಗಳಂತೆ ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ ಓಡಾಡ್ತಾ ಇದ್ದ ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯಾ ಮತ್ತು ವಿಜಯ್ ವರ್ಮಾ ನಡುವೆ ಬ್ರೇಕಪ್ ಆಗಿದೆ ಅನ್ನೋ ವಿಚಾರ ಸದ್ಯಕ್ಕೆ ಎಲ್ಲೆಡೆ ಚರ್ಚೆಯಾಗ್ತಿದೆ. ಇತ್ತೀಚೆಗೆ ಅವರು ಹೋಳಿ ಹಬ್ಬದ ಸಂಭ್ರಮದಲ್ಲೂ ಕೂಡ ಪ್ರತ್ಯೇಕವಾಗಿ ಕಾಣಿಸಿಕೊಂಡಿದ್ದು ಇವರ ನಡುವಿನ ಬ್ರೇಕಪ್ಗೆ ಪುಷ್ಟಿಯನ್ನ ನೀಡಿತ್ತು. ಆದ್ರೆ ತಮ್ಮ ನಡುವೆ ಏನಾಯಿತು, ತಾವಿಬ್ಬರು ಕೂಡ ಬೇರೆ ಬೇರೆ ಆಗಿದ್ದೀವಾ ಅನ್ನೋದ್ರ ಬಗ್ಗೆ ಇಬ್ಬರಿಂದಲೂ ಯಾವುದೇ ಸ್ಪಷ್ಟನೆ ಸಿಕ್ಕಿರಲಿಲ್ಲ. ಇದೀಗ ಕಾರ್ಯಕ್ರಮವೊಂದರಲ್ಲಿ ನಟಿ ತಮನ್ನಾ ಭಾಟಿಯಾ ತಮ್ಮ ಬ್ರೇಕಪ್ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ತಮನ್ನಾ ಮತ್ತು ವಿಜಯ್ ವರ್ಮಾ ನಡುವಿನ ಬ್ರೇಕಪ್ ಸುದ್ದಿ ಹೆಚ್ಚು ಚರ್ಚೆಗೆ ಈಡಾಗ್ತಾ ಇದ್ದ ಹಾಗೆ ತಮನ್ನಾ ಅವರಿಗೆ ಈ ಪ್ರಶ್ನೆಯನ್ನ ಕೇಳಲಾಗುತ್ತೆ. ನಿಮ್ಮ ಮತ್ತು ವಿಜಯ್ ವರ್ಮಾ ನಡುವೆ ಏನು ಸರಿ ಇಲ್ವಾ, ಇಬ್ರು ಕೂಡ ಬೇರೆಯಾಗಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ತಮನ್ನಾ ಉತ್ತರಿಸಿದ್ದು ಹೀಗೆ: ನಾನು ನನ್ನ ವೈಯಕ್ತಿಕ ಜೀವನವನ್ನ ಖಾಸಗಿಯಾಗಿ ಇಡೋದಕ್ಕೆ ಇಷ್ಟಪಡ್ತೇನೆ. ನನಗೆ ಸರಿ ಅನಿಸಿದ್ರೆ ಮಾತ್ರ ಏನನ್ನಾದ್ರೂ ನಾನು ಹಂಚಿಕೊಳ್ಳುತ್ತೇನೆ. ಎಲ್ಲಿ ಯಾವ ವಿಷಯವನ್ನ ಹೇಳಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಕಡೆಯಿಂದ ಯಾರ ಬಗ್ಗೆಯೂ ಅಥವಾ ಯಾವುದರ ಬಗ್ಗೆಯೂ ಕೂಡ ದೂರುಗಳಿಲ್ಲ ಅಂತ ಹೇಳಿ ಪರೋಕ್ಷವಾಗಿ ತಮ್ಮ ಬ್ರೇಕಪ್ ಸುದ್ದಿ ತಮ್ಮ ವೈಯಕ್ತಿಕ ವಿಷಯ ಅನ್ನೋದನ್ನ ತಮನ್ನಾ ಹೇಳಿದ್ದಾರೆ. ಇನ್ನು ಈ 2 ವರ್ಷಗಳ ಸಂಬಂಧ ಮುರಿಯೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮೂಲಗಳಿಂದ ಸಿಗ್ತಾ ಇರುವ ಮಾಹಿತಿ ಇಂತಿದೆ. ಅದೇನಪ್ಪಾ ಅಂದ್ರೆ, ತಮನ್ನಾ ಭಾಟಿಯಾ ಅವರು ವಿಜಯ್ ವರ್ಮಾ ಅವರನ್ನ ಮದುವೆಯಾಗಲು ಒತ್ತಾಯಿಸ್ತಾ ಇದ್ರಂತೆ. ಮದುವೆ ವಿಚಾರ ಬಂದಾಗಲೆಲ್ಲ ಇವರಿಬ್ಬರ ನಡುವೆ ಜಗಳ ಆಗ್ತಿತ್ತಂತೆ. ಆದ್ರೆ ವಿಜಯ್ ವರ್ಮಾಗೆ ಮದುವೆ ಆಗೋದಕ್ಕೆ ಇಷ್ಟ ಇರ್ಲಿಲ್ವಂತೆ. ಹೀಗಾಗಿನೇ ಇಬ್ಬರ ನಡುವೆ ಬ್ರೇಕಪ್ ಆಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಇದು ಎಷ್ಟರ ಮಟ್ಟಿಗೆ ಸುಳ್ಳು ಸತ್ಯ ಅನ್ನೋದನ್ನ ತಮನ್ನಾ ಅಥವಾ ವಿಜಯ್ ವರ್ಮಾ ಅವರೇ ಸ್ಪಷ್ಟಪಡಿಸಬೇಕಿದೆ. ಆದರೆ ವಿಜಯ್ ವರ್ಮಾ ತಮನ್ನಾ ಅವರನ್ನ ಮದುವೆಯಾಗಲು ನಿರಾಕರಿಸಿದ್ದನ್ನ ಅನೇಕ ಮಂದಿ ಟೀಕಿಸುತ್ತಿದ್ದಾರೆ. ಯಾಕಂದ್ರೆ ತಮನ್ನಾ ಅವರಿಂದಲೇ ವಿಜಯ್ ವರ್ಮಾ ಹೆಚ್ಚು ಫೇಮಸ್ ಆಗಿದ್ದು, ಹಾಗೇನೆ ತಮನ್ನಾ ಅವರು ಕೂಡ ವಿಜಯ್ ವರ್ಮಾ ಅವರಿಗೆ ತುಂಬಾನೇ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇದ್ರು, ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ಅದೆಲ್ಲವನ್ನ ಕೂಡ ವಿಜಯ್ ವರ್ಮಾ ಕಳೆದುಕೊಂಡಿದ್ದಾರೆ ಅಂತ ಟೀಕಿಸುತ್ತಿದ್ದಾರೆ.